ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ನಮ್ಮ ಪಾಟಿನಲ್ಲಿ ನೆಟ್ಟಂತಹ ಸಾಂಬ್ರಾಣಿ ಗಿಡದಿಂದ ಎಲೆ ತಗೊಂಡು ಚಟ್ನಿ ಮಾಡ್ತಾ ಇದ್ದೇನೆ. ಒಂದು 5-6 ಎಲೆ ತಗೊಂಡಿದ್ದೇನೆ. ಒಂದು 4 ಬ್ಯಾಡಗಿ ಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ. ನೋಡಿ, ಈ ಥರ ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಲೆಯನ್ನು. ತೆಂಗಿನ ತುರಿ, ಹುಣಸೆಹಣ್ಣು, ಜೀರಿಗೆ, ಉಪ್ಪು ಇಷ್ಟೇ ಸಾಕು. ಆರೋಗ್ಯಕ್ಕೂ ತುಂಬ ಇದು ಒಳ್ಳೆಯದು. ಶೀತ ಎಲ್ಲ ಆದರೆ ಈ ಥರ ಚಟ್ನಿ ಮಾಡ್ಕೊಳ್ಬೇಕು. ಅನ್ನಕ್ಕೂ ಕೂಡ ಇದು ಒಳ್ಳೆಯದಾಗ್ತದೆ. ಗಟ್ಟಿ ಮಾತ್ರ ಮಾಡ್ಕೊಳ್ಬೇಕು ಚಟ್ನಿ, ನೀರಾಗಿ ಮಾಡಬಾರ್ದು. ಈಗ ಒಂದು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಬೆಳ್ಳುಳ್ಳಿ ಬೇಡದಿದ್ದರೆ ಬರೀ ಸಾಸಿವೆ ಒಗ್ಗರಣೆ ಸಾಕು. ಮೆಣಸು ಹಾಕಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ. ನೋಡಿ, ಇದು ದೋಸೆಗೆ ತುಂಬ ಒಳ್ಳೆಯದಾಗ್ತದೆ. ಇದನ್ನು ನಾವು ಅಕ್ಕಿ ರೊಟ್ಟಿ ಮಾಡಿದ್ದೇವೆ. ಅಕ್ಕಿ ರೊಟ್ಟಿಗೆ ಸಾಂಬ್ರಾಣಿ ಸೊಪ್ಪಿನ ಚಟ್ನಿ. ನೋಡಿ, ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ಥರ ತೆಳುವಾಗಿ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯದಾಗ್ತದೆ ರೊಟ್ಟಿಗೆ. ಸಾಂಬ್ರಾಣಿ ಸೊಪ್ಪಿನ ಸಾರು ಮಾಡಿದ್ದೇನೆ, ಚಟ್ನಿ ಮಾಡಿದ್ದೇನೆ. ಧನ್ಯವಾದಗಳು.